ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ನಡೆಸಿರುವ ವಿಮಾನ ದಾಳಿಯನ್ನ ಜಗತ್ತು ಯಾವ ರೀತಿ ಗಮನಿಸುತ್ತಿದೆ ಎಂದರೆ ಯುದ್ಧ ಸ್ವಾಗತಾರ್ಹವಲ್ಲ ಎಂಬ ನಿಲುವು ಕಾಣಿಸುತ್ತಿದೆ. ಇದು ಅವಮಾನಕರ. ಈ ದಾಳಿಗಳೆಲ್ಲ ಆದಷ್ಟು ಬೇಗ ನಿಲ್ಲಬೇಕು ಎಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದು ಅನಿವಾರ್ಯವಿದ್ದರೂ ಸ್ವಾಗತಾರ್ಹವಲ್ಲ ಎಂಬ ರೀತಿಯ ಹೇಳಿಕೆ ಹೊರಡಿಸಿರುವ ಡೊನಾಲ್ಡ್ ಟ್ರಂಪ್ ಇದು ಆದಷ್ಟು ಬೇಗ ಮುಗಿಯಬೇಕು ಎಂದು ಹೇಳಿದ್ದಾರೆ. ಯುಎಸ್ಎಯ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರು ಪರಿಸ್ಥಿತಿಯನ್ನು ಗಮನಿಸುತ್ತಿರುವುದಾಗಿ ಹೇಳಿದ್ದಾರೆ. ಅಣ್ವಸ್ತ್ರಗಳನ್ನು ಹೊಂದಿರುವ ಏಷ್ಯಾದ ಈ ನೆರೆಹೊರೆ ದೇಶಗಳು ಶಾಂತಿಯುತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಎಂದು ಹೇಳಿದ್ದಾರೆ. ಅದನ್ನು ಮಾರ್ಕೊ ರುಬಿಯೋ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಯಾವ ಸ್ಥಿತಿಯಲ್ಲೂ ಭಾರತ ಪಾಕಿಸ್ತಾನಗಳು ಅಣ್ವಸ್ತ್ರ ಬಳಸದೆ ಪರಿಸ್ಥಿತಿ ಸುಧಾರಿಸಬೇಕು ಎಂದು ಚೀನಾ ಹೇಳಿದೆ. ಇಸ್ರೇಲ್ ದೇಶವು ಭಾರತದ ಸ್ವರಕ್ಷಣೆ ಕ್ರಮವನ್ನು ಸ್ವಾಗತಿಸಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್ ಅವರು ಜಗತ್ತು ಭಾರತ ಪಾಕಿಸ್ತಾನಗಳ ಯುದ್ಧಾವೇಶವನ್ನು ಬಯಸಿಲ್ಲ, ಗಡಿಯಲ್ಲಿ ಎಚ್ಚರ ಅಗತ್ಯ ಎಂದು ಹೇಳಿದ್ದಾರೆ. ಉದ್ವಿಗ್ನ ವಾತಾವರಣವನ್ನು ಕೂಡಲೇ ತಗ್ಗಿಸುವಂತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರತಿಕ್ರಿಯಿಸಿದೆ. ಶೇಖ್ ಅಬ್ದುಲ್ಲಾ ಬಿನ್ ಜಾಯೆದ್ ಈ ಬಗೆಗೆ ಪೋಸ್ಟ್ ಮಾಡಿದ್ದಾರೆ.